ಅಸ್ಸಲಾಮ್ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ನಿಮಗೆ 10 ಗಂಟೆ ಆಗಿದೆ. ಹತ್ತು ಗಂಟೆ 8 ನಿಮಿಷ. ನೋಡೋಣ ಯಾವಾಗ ಬರುತ್ತೆ ಬಾಡಿಗೆ ಅನ್ನೋದು. ನಿನ್ನೆ ಬರೀ 2 ಡ್ಯೂಟಿ ಬಂತು. ಈಗ ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಡ್ಯೂಟಿ ಅನ್ನೋದು. ಹಿಂಗೆ ಡೈರೆಕ್ಟ್ ಡೆಲಿವರಿನೂ ಆನ್ ಮಾಡ್ಕೊಬಿಡೋಣ. ಯಾವ್ದು ಬಂದರೆ ಅದು ಮಾಡ್ಕೊಂಡು ಹೋಗ್ತಾ ಇರೋಣ. ಪೋರ್ಟ್ರಿಗೂ ಇದೇನು ಅಪ್ಡೇಟ್ ಮಾಡಿ ಅಂತ ಇದ್ದಾನೆ. ಅಪ್ಡೇಟ್ ಮಾಡಿದ್ರೆ ಫೋನ್ ನಂಬರು, ಇಮೇಲ್ ಎಲ್ಲ ಕೊಡಬೇಕು. ಯಾವ್ದು ಬರುತ್ತೆ ನೋಡೋಣ. ಕಾಯ್ಕೊಂಡಿದ್ದೀನಿ, ಒಂದು ಬಾಡಿಗೆ ಇಲ್ಲ. ಟೈಮ್ ನೋಡಿದ್ರೆ 11:30 ಆಗ್ತಾಯಿದೆ. ಒಂದು ಬಾಡಿಗೆನೂ ಇಲ್ಲ. ಇದು ಮಾರ್ಕೆಟ್ ಹತ್ರನೂ ಬಾಡಿಗೆಗಳಿಲ್ಲ ನೋಡಿ. ಒಂದು ಕಮ್ಮಿಕ್ಕಿಲ್ಲ, ಒಂದು ಕಿಮಿಕ್ಕೂ ಇಲ್ಲ ನೋಡಿ. ಟೈಮ್ ನೋಡಿ 11:30 ಆಗ್ತಾಯಿದೆ. ಬೆಳಗ್ಗೆ ಬಾಡಿಗೆ ಬಂದಿದೆ 1198 ರೂಪಾಯಿದು. 2 ಸ್ಟಾಪ್ ಇದೆ. ಒಂದು ಬಂದು ಸಿಟಿ BTM ಲೇಔಟು, ಇನ್ನೊಂದು ಬಂದು ಬೊಮ್ಮಸಂದ್ರ. ಪಿಕಪ್ ನೋಡೋಣ. 1.5 ಕಿಲೋಮೀಟರ್ ಇದೆ, ಹೋಗ್ಬಿಡೋಣ. ಆರ್ಡರ್ ಕ್ಯಾನ್ಸಲ್ ಆಯ್ತದು. ಪಾದರಾಯನಪುರ ಇನ್ನೊಂದು ಬರ್ತಾಯಿದೆ ನೋಡಿ. ಪಾದರಾಯನಪುರದಿಂದ ಶಿವಾಜಿನಗರ ಹೋಗ್ಬೇಕಂತೆ. ಯಾರೋ ಎತ್ಕೊಂಡ್ಬಿಟ್ರು, ಇದು ಕ್ಯಾನ್ಸಲ್ ಆಗೋಯ್ತು. ಬೆಳಗ್ಗೆನೆ ಆರ್ಡ್ರ್ ಕ್ಯಾನ್ಸಲ್. ಬೊಮ್ಮಸಂದ್ರ ಹೋಗಿದ್ರೆ ಅಲ್ಲಿಂದ ಇಂಟ್ರೆಸ್ಟೆಡ್ ಏರಿಯಾ ಸಿಗ್ಬಿಡ್ತಾಯಿತ್ತು. ಎದ್ಬಿಟ್ಟೆ ಆಶಿಂದ. ಇನ್ನು ಪಿಕಪ್ ನೋಡ್ತಾ ಇದ್ದೀನಿ, ಆವಾಗಲೇ ಕ್ಯಾನ್ಸಲ್ ಮಾಡಿಬಿಟ್ರು. ಏನು ಮಾಡೋಕ್ಕಾಗಲ್ಲ. ಅದು ಕ್ಯಾನ್ಸಲ್ ಆದಮೇಲೆ ಬೊಮ್ಮಸಂದ್ರಾಗೆ ಬಂತು 950 ರೂಪಾಯಿಗೆ ನೋಡಿ. ಬೊಮ್ಮಸಂದ್ರ ಇಂಟ್ರೆಸ್ಟ್ ಏರಿಯಾ ಅಲ್ಲೇ ಸಿಗ್ಬಿಡ್ತು. ಪಿಕಪ್ ಇಲ್ಲೇ ಇದೆ. ಇದೇ ಲೋಡಿಂಗ್ ಪಾಯಿಂಟ್. ಏನು ಕೇಬಲ್ ಹಾಕ್ಕೊಂಡು ಹೋಗ್ಬೇಕಂತೆ ನೋಡಿ. ದೊಡ್ಡ ಕೇಬಲ್ಗಳಿದೆ. ನಮಗೆ ನೋಡಿದ್ರೆ ಹೆದರಿಕೆ ಆಗ್ತಾಯಿದೆ. ಇದಾಗಿಬಿಟ್ರೆ ಅಷ್ಟೇ. ಇಷ್ಟೇ 2 ರೋಳು. ನಾನು ಬಚಾಗ್ಬಿಟ್ಟಿದೆ. ಫುಲ್ ಲೋಡ್ ಆಗಿದ್ರೆ ಅಷ್ಟೇ. ಲೋಡಿಂಗ್ ಕಂಪ್ಲೀಟ್ ಆಯಿತು. ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. 30 ಇರುತ್ತೆ. 27 ಇದೆಯಾ. ಈ ಕಡೆ 25 ಕಿಲೋಮೀಟ್ರ್ ಇದೆ ನೋಡಿ. ಬೊಮ್ಮಸಂದ್ರನೂ ಅಲ್ಲೇ ಬರ್ತಾ ಇದೆ ನೋಡಿ. ಚಂದಾಪುರ, ಬೊಮ್ಮಸಂದ್ರ ನೋಡಿ. ಜಿಗಣಿನೂ ಬರ್ತಾ ಇದೆ. ಯಾವುದನ್ನ ಅಂಕಲ್ ಡೆಲಿವರಿ ಬಂದರೆ ತಗೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಹಂಗೆ ಹೋಗ್ಬಿಡ್ತೀನಿ. ಅಮೌಂಟ್ ಕ್ಯಾಶ್ ಕೊಟ್ಬಿಟ್ಟಿದ್ದಾರೆ ನೋಡಿ. 1000 ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲ 1000 ರೂಪಾಯಿ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಇಸ್ಕೋಬೇಡಿ ಅಂತ 50 ರೂಪಾಯಿ ಜಾಸ್ತಿನೇ ಕೊಟ್ಟಿದ್ದಾರೆ. ಹೋಗ್ಬಿಡೋಣ ಬೇಗ ಈಗ. ಫುಲ್ ಟ್ರಾಫಿಕ್ ಜಾಮ್ ನೋಡಿ. ಇನ್ನು 18 ಕಿಲೋಮೀಟ್ರ್ ಹೋಗಬೇಕು. 51 ನಿಮಿಷ ತೋರಿಸ್ತಾ ಇದೆ. ಬೊಮ್ಮಸಂದ್ರ ನೋಡಿ. ಹಿಂಗೆಲ್ಲ ರೈಟ್ ತಗೊಂಡು ಸ್ಟ್ರೈಟ್ ಹೋಗ್ಬಿಟ್ರೆ ಬೊಮ್ಮಸಂದ್ರ, ಲೆಫ್ಟ್ ತಗೊಂಡ್ರೆ ಸರ್ಜಾಪುರ.
ಕಾರಲ್ಲಿ ನಾಯಿ ಚೆನ್ನಾಗಿ ನೋಡ್ಕೊಂಡು ಬರ್ತಾಯಿದೆ ನೋಡಿ. ಏನೇ ಯೋಚನೆ ಮಾಡ್ಕೊಂಡಿದೆ, ಏನು ಮಾಡೋದೀಗ, ಏನು ಯಾಕೆ ಸ್ಟಾಪ್ ಮಾಡಿದ್ದಾರೆ ಇವರು? ನೋಡ್ತಾ ಇದ್ದಾರೆ ಡ್ರೈವರ್ಗೆ ಯಾಕೆ ಸ್ಟಾಪ್ ಮಾಡಿಬಿಟ್ಟಿರೋದು. ಅವ್ರು ಹೇಳ್ತಾ ಇದ್ದಾರೆ ಸಿಗ್ನಲ್ ಬಿದ್ದಿದೆ ಅಂತ. ಹೌದಾ, ಸರಿ. ಮತ್ತೆ ಬರುತ್ತೆ ನನೀಗ ಸಿಗ್ನಲ್ ಬೀಳ್ತಾ ಇದ್ದೀನಿ. ಆಗೋಯ್ತು ಟೈಮರ್. ಇದೆ ಲೋಡಿಂಗ್ ಪಾಯಿಂಟು, ಕೇಬಲ್ಸ್ ಎಲ್ಲ ಇದೆ. ಅದಕ್ಕೂ ನಾನೇ ಬಂದ್ಬಿಟ್ಟೆ. ಅದು ಮುಂದೆ ಹಾಕಿದ್ರು ಲೊಕೇಶನು, ಮುಂದಲ್ಲ ಅಂತ ಇಲ್ಲಿ. ಹೊಲಗಳು ಹಾಕ್ತಾ ಇದ್ದೀವಿ. ಈಗ ಟ್ರಿಪ್ ಮಾಡಿಬಿಡೋಣ. ಅಮೌಂಟ್ ಕೊಟ್ಬಿಟ್ಟಿದ್ದಾರೆ, 1000 ರೂಪಾಯಿ ಕೊಟ್ಟಿದ್ದಾರೆ. ಇಟ್ಕೋಬೇಕನಾ? ನೋಡೋಣ ಯಾವ್ದು ಬರುತ್ತೆ ಬಾಡಿಗೆ ಅನ್ನೋದು. ಕಾಯ್ಕೊಂಡಿದ್ದೀನಿ, 2:15 ಆಗ್ತಾಯಿದೆ. ನೋಡೋಣ ಯಾವಾಗ ಈಗ ಮನೆಯಿಂದ ಊಟ ತಗೊಬಂದೀನಿ, ಊಟ ಮಾಡಿಬಿಡೋಣ. ಇವತ್ತು ಏನಪ್ಪ ಸ್ಪೆಷಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ. ನೋಡಿ ಪಲಾವ್ ಥರ ಮಾಡಿದ್ದಾರೆ. ಇದಕ್ಕೆ ನಾವು ಕಿಚಡಿ ಅಂತೀವಿ. ಇದು ಸಬ್ಸಾರು, ಕಿಚಡಿ. ಊಟ ಮಾಡಿಬಿಡೋಣ. ನಾನು ಜಾಸ್ತಿ ಹೋಟೆಲ್ ಊಟ ಅವಾಯ್ಡ್ ಮಾಡಬೇಕಂತಲೇ ಈ ಥರ ಮನೆಯಿಂದ ತಗೊಬರ್ತಾ ಇರೋದು. ಯಾಕಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಒಂದು ಗಜ್ಜಿ ಥರ ಬರ್ತಾ ಹಿಂಗೆ ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು. ನನಗೆ ಅರ್ಥ ಆಗೋಯ್ತು, ಇದು ಪ್ರಾಬ್ಲಮ್ಮು. ಈ ಅನ್ನ ಸಾಂಬಾರು ಇದೆಲ್ಲ ತಿಂತಾಯಿದ್ದೀವಲ್ಲ, ಇದಕ್ಕೋಸ್ಕರನೇ ಬರ್ತಾಯಿದೆ. ಆಚೆ ಫುಡ್ಡು ಅವಾಯ್ಡ್ ಮಾಡಬೇಕು. ಅದಕ್ಕೋಸ್ಕರ ನಾನು ಮನೆಯಿಂದನೇ ತಗೊಂಬರ್ತಾಯಿದ್ದೀನಿ. ಏನು ಮನೆಯಿಂದ ಲೇಟ್ ಆಗಿದ್ರೆ ಯಾವ್ದನ್ನ ಹೋಟೆಲಲ್ಲಿ, ಉಡುಪಿ ಹೋಟೆಲ್ ಆ ಥರ ಇರುತ್ತಲ್ಲ, ಅಲ್ಲಿ ಒಂದು ಮೊಸರನ್ನ ತಿನ್ಬಿಡಿ ಸಾಕು. ಮೊಸರನ್ನ ಸ್ವಲ್ಪ ಟೀ ಅದು ಕುಡಿದ್ರೆ ಇದಾಗಿಬಿಡುತ್ತೆ. ಅಷ್ಟೇ ಹೇಳ್ತೀನಿ ನಾನು. ಯಾರಾದರೂ 3 ವೀಲರ್ ಆಟೋವರು, ಲಗೇಜ್ ಆಟೋವರು ನಮ್ಮ ಚಾನಲ್ ನೋಡಬೇಕು, ಯೂಟ್ಯೂಬಲ್ಲಿ ಚಾನಲ್ ಮಾಡಿದ್ದೀನಿ, ನೋಡಬೇಕು ಅಂದರೆ ನೋಡಿ, ಈ ಅಲ್ಲಾ ಬಕಾಶ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 3 ವೀಲರ್ ವ್ಲಾಗ್ ಬರುತ್ತಾನೆ ಇರುತ್ತೆ ನೋಡಿ. ನಮ್ಮ ಗಾಡಿ AMS ಅಲ್ಲಾ ಬಕಾಶ್ ವ್ಲಾಗ್ಸ್, ಡ್ರೈವರ್ ಲೈಫ್. ಎಲ್ಲ ಡ್ರೈವರ್ಗಳು ಸಬ್ಸ್ಕ್ರೈಬ್ ಮಾಡಿಬಿಡಿ. ಊಟ ಮಾಡಿಬಿಟ್ಟೆ, ಮಾಡಿಕೊಂಡು ಮರದ ಕೆಳಗಡೆ ಹಾಕ್ಕೊಂಡು ಆರಾಮಾಗಿದ್ದೀನಿ. ಬಿಸಿಲು ಏನಿಲ್ಲ ನೋಡಿ. ಎಲ್ಲ ಬೊಮ್ಮಸಂದ್ರ ಇಂಟ್ರೆಸ್ಟೆಡ್ ಏರಿಯಾ ಪೂರ ಎಲ್ಲ ಇದು. ನೋಡಿ ಬಾಡಿಗೆಗೋಸ್ಕರ ಕಾಯ್ಕೊಂಡಿದ್ದೀನಿ. ಬೆಳಗ್ಗೆನಿಂದ 807 ರೂಪಾಯಿ ದುಡಿದಿದ್ದೀನಿ ಅಷ್ಟೇ. ಟೈಮ್ ನೋಡಿದ್ರೆ 2:45. ನೋಡೋಣ ಎಷ್ಟು ಗಂಟೆಗೆ ಬರುತ್ತೆ ಬಾಡಿಗೆ ಅನ್ನೋದು.
ಒಂದು ಕಮ್ಮಕ್ಕೂ ಇಲ್ಲ, ಒಂದು ಕಿಮಿಕ್ಕೂ ಇಲ್ಲ ಇಲ್ಲಿ. ಅಲ್ಲಿಂದ ಈಗ 785 ರೂಪಾಯಿ ಬಾಡಿಗೆ ಬಂದಿದೆ. ಇದು ಸರ್ಜಾಪುರಕ್ಕೆ ಹೋಗ್ಬೇಕಂತೆ. ಪಿಕಪ್ 2.5 ಕಿಲೋಮೀಟರ್ ತೋರಿಸ್ತಾ ಇದ್ದೀನಿ. ಸರ್ಜಾಪುರಗೆ ಇದು 785 ಅಲ್ಲ? ಹಾಂ 785. ಲೋಡಿಂಗ್ ಕಂಪ್ಲೀಟ್ ಆಯಿತು. ಈಗ ಡ್ರಾಪ್ ನೋಡೋಣ. 21 ಕಿಲೋಮೀಟರ್. ಮೇಸ್ತ್ರಿ ನಂಬರ್ ಇದೆ. ಹಾಂ ಮೇಸ್ತ್ರಿ ಕಳಿಸಿದ್ದೀನಿ. ಹಾಂ ಇದು ಸರ್ಜಾಪುರ ಹೋಗ್ತಾ ಇರೋದು ತಮಿಳ್ನಾಡು ಮೇಲೆಯಿಂದ ನೋಡಿ. ಇದಿರೋದು ತಮಿಳ್ನಾಡು ಅಂತ. ಸರ್ಜಾಪುರ ನೋಡಿ ಅಲ್ಲಿದೆಯಾ. ಅಯ್ಯೋ ದೇವರೇ, ನಾನು ಎತ್ಕೊಬಿಟ್ಟಿನಿ ಆರ್ಡರು. ಸರ್ಜಾಪುರ ಅಂದ ತಕ್ಷಣ ನೋಡಿ, ಸರ್ಜಾಪುರಲಿಂದ ಸ್ವಲ್ಪ ಒಳಗಡೆ ಹೋದ್ರೆ ತಮಿಳ್ನಾಡು ಅಂತೆ. ಇದು ಏನಾಗುತ್ತೋ ಏನೋ. ಈಗ ನೋಡಿ ಸರ್ಜಾಪುರ ಅಲ್ಲಿದೆಯಾ. ಇಲ್ಲಿಗ ಡ್ರಮ್ ಇದೆಲ್ಲ ತಮಿಳ್ನಾಡು ನೋಡಿ. ಇದು ಬಂದ್ಬಿಟ್ಟಿನಿ, ಧೈರ್ಯ ಮಾಡಿ. ಏನು ಮಾಡೋದು, ಎದ್ದು ಬಿದ್ದಿದ್ದೀನಿ, ಆಗೋಯ್ತು ನೋಡಿ. ಇಲ್ಲಿ ನೋಡಿದ್ರೆ ತಮಿಳ್ನಾಡು ಇಂತಿದೆಯಾ. ಇವ್ರು ನೋಡಿದ್ರೆ ಕನ್ನಡದಲ್ಲೇ ಬರ್ತ್ಕೊಂಡಿದ್ದಾರೆ. ಆ ಧೈರ್ಯದಿಂದ ಬಂದೆ ನಾನು. ತಮಿಳ್ನಾಡು ಆದ್ರೂ ಕನ್ನಡದಲ್ಲಿನೇ ತುಂಬ ಜನ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಕನ್ನಡದ ಹೆಸರು ಇದೆಯಲ್ಲ ಹೇಳಿ. ಈ ಥರ ಇದೆ. ಕಾಳಹಳ್ಳಿ, ಚರ್ಚ್, ಬೆಂಗಳೂರು, ತಮಿಳ್ನಾಡು ಅಂತಿದೆ, ಬೆಂಗಳೂರು ಅಂತಿದೆ. ಬೆಂಗಳೂರು ಅಂತ ನೋಡಿಕೊಂಡೆ ನಾನು ಹತ್ತಿರೋದು ಇದು. ಈಗ ನೋಡಿದ್ರೆ ತಮಿಳ್ನಾಡು. ಈಗ ಕೆಲಸ ಮಾಡ್ತಾರೆ. ನಂಬರ್ ಪ್ಲೇಟು ತಮಿಳ್ನಾಡ್ದು. ನೋಡಿ ಇದೆಲ್ಲ ಎಲೆ ತಿಂತೀವಲ್ಲ ನಾವು, ಆ ಮರ ಎಲ್ಲ ಇದು ಎಷ್ಟು ಚೆನ್ನಾಗಿದೆ ನೋಡಿ. ತಾಜಾ ಎಲೆ ನೋಡಿ, ಸೂಪರ್ ಆಗಿದೆ. ಫಸ್ಟ್ ಸರ್ ನಾನು ನೋಡ್ತಾ ಇರೋದು ಇಷ್ಟು ದೊಡ್ಡ ಎಲೆ ಮರ ನೋಡಿ. ನಮ್ಮ ಅಜ್ಜಿ ಕೊಟ್ಟಿದ್ರೆ ನಮ್ಮ ಅಜ್ಜಿ ತಿಂದ್ಬಿಡ್ತಾಯಿದ್ರು ನೋಡಿ. ಎಷ್ಟು ಚೆನ್ನಾಗಿ ಬೆಳೆದಿದೆಯಾ ಇದು. ಇದೆಲ್ಲ ವೇಸ್ಟ್ ಆಗಿದೆ ನೋಡಿ. ಒಂದು ಕಿತ್ಕೊಂಡು ತಿನ್ನಲ್ಲ, ನೋಡ್ತೀನಿ ಟೇಸ್ಟ್ ಇದೆ ಹೆಂಗಿದೆ ಅಂತ. ಇದೆ ಸ್ವಲ್ಪ ಕಿತ್ಕೊಳ್ಳೋಣ. ಎಲೆ ಥರನೇ ಇದು, ಎಲೆನೇ ಸೂಪರ್ ಅಂತ. ಫಸ್ಟ್ ಸರ್ ನೋಡ್ತಾ ಇರೋದು ಎಷ್ಟು ದೊಡ್ಡ ಎಳೆದ ಮರ. ಎಲೆ ಇದಂತೂ ನೋಡಿ ಕಲ್ಕತ್ತಾ ಪಾನ್ ಥರನೇ ಇದೆಯಾ. ಇದು ತುಂಬ ಸೂಪರ್ ಆಗಿದೆಯಾ. ಒಂದು 5,000 ಬರ್ಬೋದು ಈ ಮರಕ್ಕೆಲ್ಲ ಎಲೆ ಎಲ್ಲ ಕಿತ್ಕೊಂಡ್ಬಿಟ್ರೆ. ಆ ಖಾಲಿ ಡ್ರಮ್ಲ ಅಂತ ನೀಲ್ಲೇಮ್ ಲೇವ 4 ಬಾಬಾ ಬಿಟ್ಟದಂಗ್ಸಿ. ಟ್ರಿಪ್ ಮಾಡೋಣ. ಎಂಡು ಫೋನ್ಪೇ ಮಾಡಿಬಿಟ್ಟಿದ್ದಾರೆ, ಅಲ್ಲೇ ಮಾಡಿಬಿಟ್ರು. ಏನು ಬರುತ್ತೋ ಇಲ್ಲಿಂದ ಬಾಡಿಗೆ. ಸರ್ಜಾಪುರದ ಹತ್ರನೇ ಇದೆಯಾ ಇದು. ನೋಡೋಣ ಸರ್ಜಾಪುರ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ. ಫಸ್ಟು ಖಾಲಿ ಮಾಡಿಬಿಡೋಣ ಇದು ತಮಿಳ್ನಾಡು. ಸರ್ಜಾಪುರ
5 ಕಿಲೋಮೀಟರ್ ಇದೆ, ಹೋಗ್ಬಿಡೋಣ ಇಲ್ಲಿಂದ ಫಸ್ಟ್. ಕತ್ಲೇನೆ ಆಗೋಯ್ತು, ಒಂದು ಬಾಡಿಗೆ ಕೊಟ್ಟಿಲ್ಲ ನೋಡಿ. ಸರ್ಜಾಪುರಕ್ಕೆ ಬಂದಿದ್ದೀನಿ, ಸರ್ಜಾಪುರಕ್ಕೆ ಬಂದ್ರೂ ಬಾಡಿಗೆ ಇಲ್ಲ. ಕೃಷ್ಣರಾಜಪುರಂ ಅಂತ ಒಂದು ಆರ್ಡ್ರ್ ಬಂತು 800 ರೂಪಾಯಿದು, ಎತ್ತೇ ತಕ್ಷಣವೇ ಎದ್ಬಿಟ್ರು, ಚಕ್ ಅಂತ ಎದ್ಬಿಟ್ರು. ಅದು ಎಷ್ಟು ಫಾಸ್ಟಾಗಿ ಎತ್ತಾ ಇದ್ದಾರೆ ಅಂದರೆ ಬಾ ಅಷ್ಟು ಫಾಸ್ಟಾ. ಇನ್ನು ನಾನು ಸ್ವೈಪ್ ಮಾಡ್ತೀನಿ ಇಡ್ತಾ ಇದ್ದೀನಿ, ಚಕ್ 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 ಅಂತ ತೆಗೆದು ಬಿಡ್ತಾ ಇದ್ದಾರೆ. ಅದು ಹೆಂಗೆ ಟ್ರೈನಿಂಗ್ ಆಗಿದ್ದಾರೋ ಏನು, ನಾವು ಸ್ವಲ್ಪ ಟ್ರೈನಿಂಗ್ ಮಾಡಬೇಕು. ಅದು ಹೆಂಗೆ ಮಾಡಬೇಕಂತ ಅರ್ಥ ಆಗ್ತಾಯಿಲ್ಲ. ಸ್ವಲ್ಪ ಯಾರನ್ನ ಇದ್ದರೆ ಸ್ವಲ್ಪ ಕಮೆಂಟ್ ಮಾಡಿ ಕೊಡಿ, ಅದು ಹೆಂಗೆ ಸ್ವೈಪ್ ಮಾಡಬೇಕನ್ನೋದು. ಹಿಂಗೆ ಮಾಡ್ತಾಯಿದ್ದೀನಿ, ಬಂದಿದೆ ಅರ್ಧ ಬಂದಿದೆ, ಯಾವಾಗಲೇ ಆರ್ಡ್ರು ಏರೋಡು ತೊಗೊಂಡ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ಆ ಥರ ಇರುತ್ತೆ. ತಮಿಳ್ನಾಡಿಗೆ ಹೋಗಿ ಈಗ ಇಲ್ಲಿಂದ ಮನೆ 30 ಕಿಲೋಮೀಟ್ರ್ ಇದೆ, 33 ಕಿಲೋಮೀಟ್ರು. ಖಾಲಿ ಹೋಗಬೇಕು ಏನೋ ಗೊತ್ತಿಲ್ಲ. 7 o'clock 7 ಗಂಟೆ ಆಗಿದೆ ಟೈಮು. ಮನೆ ಲೊಕೇಶನ್ ನೋಡಿದ್ರೆ 33 ಕಿಲೋಮೀಟ್ರ್ ಇದೆ, 9 ಗಂಟೆಗೆ ಹೋಗುತ್ತಂತೆ. ಟ್ರಾಫಿಕ್ನು ಜಾಸ್ತಿ ಇದೆ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಯಾವುದನ್ನ ಬಂದರೆ ಹಂಗೆ ತಗೊಂಡು ಹೋಗೋಣ ಅಂತ, ನೋಡೋಣ ಹೆಂಗಿರುತ್ತೆ ಅನ್ನೋದು. ನೋಡಿ ಈ ಕಡೆ ಎಲ್ಲ ಈ ಕಂಪ್ನಿಯವನು ಇಲ್ಲಿ ಕಂಬಿಗಳು ಹಾಕ್ಬಿಟ್ಟಿದ್ದ, ಯಾರು ನಿಲ್ಕೋಬಾರ್ದು ಅಂತ. ನೋಡಿ ಈಗ ಕಂಬಿಗಳೆಲ್ಲ ತೆಗೆದುಬಿಟ್ಟಿದ್ದಾರೆ. ಯಾರ ಮಹಿಮೆ ಗೊತ್ತಾ? ಕೃಷ್ಣ ಬೈರೇಗೌಡರು ಅವ್ರ ಮಹಿಮೆ. ಇದೆಲ್ಲ ಸರ್ಜಾಪುರ ರೋಡ್ ಸ್ವಲ್ಪ ಈಗ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಮೊದಲು ಇಲ್ಲಿ ಗಾಡಿ ನಿಲ್ಲಿಸಿದ್ರೆ ವಾಚ್ಮ್ಯಾನ್ ಬಂದು ನಮಗೆ ಆ ಕಡೆ ನಿಲ್ಲಿಸುವಂತ ಈ ಕಡೆ ಎಲ್ಲ ಗೇಟ್ ಹಾಕ್ತಾಯಿದ್ರು. ಈಗೇನಿಲ್ಲ. ಈಗ ನೋಡಿ ಫುಟ್ಪಾತ್ ಎಲ್ಲ ಖಾಲಿ. ಈಗ ನೋಡಿ ಇಲ್ಲಿವರೆಗೆ ಕಂಬಿ ಹಾಕೋದು, ಯಾರು ಪಾರ್ಕಿಂಗ್ ನಿಲ್ಲಿಸಬಾರ್ದು ಅಂತ. ನಾನು ಒಂದು ಸಾರಿ ಇಲ್ಲಿ ನಿಲ್ಲಿಸಿದ್ರೆ ಇಲ್ಲಿ ಇದ್ದಾನೆ ಒಂದು ವಾಚ್ಮ್ಯಾನ್, ಆ ಕಡೆ ಕಳಿಸ್ತಾ ಇದ್ದ. ಈಗ ನೋಡಿ ಅಲ್ಲೇ ಬಂದು ನಿಲ್ಲಿಸಿದ್ದೀನಿ, ಸ್ವಲ್ಪ ಸೈಡ್ ಹಾಕಿದ್ದೀನಿ. ಈಗೆಲ್ಲ ರೂಟ್ ಮಾಡಿಬಿಡ್ತಾನೆ. ಈಗ ಒಂದು ಸ್ವಲ್ಪ ಉದ್ದ ಮಾಡಬೇಕು ರೂಟು, ನೋಡಿ ಮಾಡ್ತಾ ಇದ್ದಾರೆ ನೋಡಿ. ಅದಾದಮೇಲೆ ನಮ್ಮ ಬಾಡಿಗೆ ಬಂತು 930 ರೂಪಾಯಿದು. ಬನಶಂಕರಿಗೆ ಹೋಗ್ಬೇಕಿದು. ಇಲ್ಲೇ ಇದೆ, 2 ಕಿಲೋಮೀಟರ್ ಪಿಕಪ್ ಇದೆ. ಲೋಡಿಂಗ್ ಪಾಯಿಂಟು. ಇಲ್ಲಿರೋ ಬಾಟಿ ತಗೊಂಡಿಲ್ಲ ಒಳಗೆ. ಪರವಾಗಿಲ್ಲ. ದೇವ್ರನ್ನ ಗುಡಿಸಿರೋದು ನೋಡಿ. ಇವ್ರ ಮಕ್ಕಳು ಯಾಕೋ ಬಾಟ್ಲ್ ಹಾಕಿದೆ. ಇದೆಲ್ಲ ಮನೆ ಅಂತೆ. ನಾನು ಕಲ್ಯಾಣ ಮಂಟಪ ಅಂದ್ಕೊಂಡೆ. ಮನೆ ಓಪನಿಂಗ್ ಇದು ಸೂಪರ್ ಆಗಿದೆ ನೋಡಿ. ಆಟ ಆಡೋಕ್ಕೆ ಗ್ರೌಂಡು. ಮೂವಿ ಶೂಟಿಂಗ್ ಕೊಡ್ಬೋದು ಇವರು, ಆ ಥರ ಇದೆ ಮನೆ. ಸೂಪರ್ ಆಗಿದೆ. ಲೋಡಿಂಗ್ ಕಂಪ್ಲೀಟ್. ಡ್ರಾಪ್ ನೋಡೋಣ ಎಷ್ಟು ಕಿಲೋಮೀಟ್ರ್ ಅನ್ನೋದು. 30 ಕೊಟ್ಟಿರ್ತಾರೆ. ಬಸ್ಸಲ್ಲಿ ಮಾಡ್ಕೊಂಡು ಇವನು ಫೋನ್ ಮಾಡಿದಾಗೆ ಎದ್ದೇಳ ನಾನು ದಿನ ಫೋನ್ ಮಾಡ್ತೀನಿ. ಮೂವತ್ತೆರಡು ಕಿಲೋಮೀಟ್ರ್. 9 9 ಹೋಗ್ತೀವಂತೆ.
30 ಕಿಲೋಮೀಟ್ರ್ ನೋಡಿ. ಅಭಿ ಕಿಲ್ಲರ್, ಇವಾಗ ನಾನು ಕಿಲ್ಲರ್ ಅಂತ ಬರ್ಕೊಂಡಿದ್ದಾರೆ ಇವರು. ನಾಳೆ ಏನಂತ ಗೊತ್ತಿಲ್ಲ. CMM ಅಭಿ ಕಿಲ್ಲರ್ ನೋಡಿ. ಸರ್ಜಾಪುರ ಫುಲ್ ಟ್ರಾಫಿಕ್ ಇದೆ ನೋಡಿ. ಇನ್ನು 18 ಕಿಲೋಮೀಟ್ರ್ 55 ನಿಮಿಷ ತೋರಿಸ್ತಾ ಇದೆ. 9:47 ನಿಮಿಷಕ್ಕೆ ಹೋಗಿದ್ದೀವಿ ನೋಡಿ. ಮೇಲೆ ಇದೇ ಲೋಡಿಂಗ್ ಪಾಯಿಂಟು. ಇದೆಲ್ಲ ಬನಶಂಕರಿ. ಇಲ್ಲಿಂದ ನಮ್ಮ ಮನೆ ಒಂದು 4 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ, 4-5 ಇರುತ್ತೆ. ನೋಡೋಣ ಎಷ್ಟಿರುತ್ತೆ ಅಂತ. ನೋಡಿ ಇದು ಗಾಡಿ. ಪೀಸ್ ಹಾಕೋಂಗೂ ಇಲ್ಲ, ಗುಜ್ರಿಗೆ ಹಾಕೋಂಗೂ ಇಲ್ಲ. ಏನು ಮಾಡೋದು, ಹಳೆ ನೆನಪು. ಹಂಗೆ ಇರಲಿ ಬಿಡಿ ಅಂತ ಇಲ್ಲೇ ಇಟ್ಕೊಂಡ್ಬಿಟ್ಟಿರ್ತಾರೆ ನೋಡಿ. ಡೆಡ್ ಎಂಡ್. ಒಂದೊಂದು ತಗೊಂಡೋಗಿ. ಲೋಡಿಂಗ್ ಕಂಪ್ಲೀಟು. ₹930 ಆಯಿತು. ಅವ್ರು ₹1000 ಕೊಟ್ಟಿದ್ದಾರೆ ಕ್ಯಾಶ್ ನೋಡಿ. ₹1000 ಕೊಟ್ಟಿದ್ದಾರೆ, ₹70 ಜಾಸ್ತಿ. ಈಗ ನಮ್ಮ ಮನೆ ನೋಡೋಣ, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅನ್ನೋದು. 6 ಕಿಲೋಮೀಟ್ರ್ ಇದೆ. ಹೋಗ್ಬಿಡೋಣ ಬೇಗ. ಕೊನೆಗೆ ಮನೆಗೆ ಬಂದುಬಿಟ್ಟೆ. ಟೈಮ್ ಬಂದು 11:10 ಆಗಿದೆ. ಪರವಾಗಿಲ್ಲ, ಸರ್ಜಾಪುರಲ್ಲಿ ಒಂದು ಬಾಡಿಗೆ ಸಿಗ್ಬಿಡ್ತು. ಇಲ್ಲಾಂದರೆ 33 ಕಿಲೋಮೀಟ್ರ್ ಖಾಲಿ ಬರಬೇಕಾಗಿತ್ತು. ಈಗ ಬಂದೆ. ನಮ್ಮ ಮುಖಾನು ತೊಳೆದಿಲ್ಲ, ಏನಿಲ್ಲ ನೋಡಿ. ಇವತ್ತು ಪರವಾಗಿಲ್ಲ, ₹2,700. ₹2,700 ಕಮಿಷನ್ ಎಲ್ಲ ಹೋಗಿ ₹2,300 ಬಂದಿದೆ ಇವತ್ತು. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ತುಂಬ ಕಷ್ಟಪಟ್ಟು ನಾವು ವಿಡಿಯೋ ತೆಗೆಯೋದು. ಒಂದು ಲೈಕ್ ಕೊಡ್ರಿ, ಒಂದು ಲೈಕು, ಒಂದು ಸಬ್ಸ್ಕ್ರೈಬ್, ಒಂದು ಶೇರು, ಒಂದು ಕಾಮೆಂಟು ಮಾಡಿ. ಯಾಕಂದರೆ ತುಂಬ ನಾವು ಕಷ್ಟಪಟ್ಟು ಆ ಟ್ರಾಫಿಕಲ್ಲಿ ಎಷ್ಟು ಕಷ್ಟಪಡ್ತೀವಿ ನಾವು. ಅದಕ್ಕೋಸ್ಕರ ನಮಗೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು, ಬೇರೆ ಏನೂ ಇಲ್ಲ. ನಾಳೆ ಸಿಕ್ಕೋಣ. ಗುಡ್ ಬೈ.